ಫೈನಲ್ ಬಿಲ್ ಇದ್ದಾನೆ ಗೈಸ್. ಅವನಿಗೆ ಬೆಳಗ್ಗೆಯಿಂದ ಒಂದು 10 ಬಲೂನ್ ಕೊಟ್ಟಿದ್ದೀವಿ, ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ರೋಟಿ ಮತ್ತು ಪನ್ನೀರ್ ಬಟರ್ ಮಸಾಲ ಬಂದಿದೆ. ಬರ್ತೀಯ ನೀನುವೇ? ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ. ಡಿನ್ನರ್ಗೆ ಹೋಗ್ತಾ ಇದ್ದೀವಿ, ನಿನ್ನೆ ಹೋಗೋಕ್ಕಾಗಲಿಲ್ಲ. Okay, let's go. ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ ಗೈಸ್. ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಅಲ್ಲ ಸುಸ್ವಾಗತ ಗೈಸ್. ನಿನ್ನೆ ವಿಡಿಯೋ ಯಾರು ನೋಡ್ಕೊಬಂದಿಲ್ಲ ಹೋಗಿ ನೋಡ್ಕೊಬನ್ನಿ, ಅಪ್ಲೋಡ್ ಆಗಿದೆ. ಸೊ ಅಂದರೆ ನಮ್ಮ ಅಮ್ಮನ ಬರ್ಡೇ ಬ್ಲಾಗ್ ಅಪ್ಲೋಡ್ ಆಗಿದೆ. ಸೊ ಇನ್ಸ್ಟಾಗ್ರಾಮಲ್ಲೂ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರು ನಾನು ಇನ್ಸ್ಟಾಗ್ರಾಮ್ ಪೇಜ್ನೂ ಫಾಲೋ ಮಾಡಿಲ್ಲ, ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ. ಸೊ ಯಾರಾದರೂ ಹೊಸ ವ್ಯೂವರ್ ಆಗಿದ್ದರೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಇದೆಲ್ಲ ಓಪನ್ ಅಂದರೆ ತೆಗಿಬೇಕು, ಬಂದು ನಾನೇ ಬಂದು ತೆಗಿಬೇಕು. ಬಲೂನ್ ಎಲ್ಲ ಸ್ವಲ್ಪ ನಮ್ಮ ಮನೆ ಮೇಲ್ಗಡೆ ಇರೋ ಹುಡುಗಂಗೆ ಹಂಗೆ ಹಿಂಗೆ ಸ್ವಲ್ಪ ಎಲ್ಲ ಹೊಡೆದೋಯ್ತು. ಇನ್ನೊಂದು ಸ್ವಲ್ಪ ಕೊಟ್ಟಿದ್ದೀವಿ ಹಂಗೇ. ಇವಾಗ ಗೈಸ್ ನಾವು ಎಲ್ಲ ರೆಡಿಯಾಗಿ ಡಿನ್ನರ್ಗೆ ಹೋಗ್ತಾಯಿದ್ದೀವಿ. ನಿನ್ನೆ ಹೋಗೋಕ್ಕಾಗಲಿಲ್ಲ, ಇವತ್ತು ಹೋಗ್ತಾಯಿದ್ದೀವಿ. ನಾನು ನಮ್ಮಮ್ಮ ನಮ್ಮ ಅಕ್ಕ 3 ಜನ ಹೋಗ್ತಾಯಿದ್ದೀವಿ. ಸೊ ಬನ್ನಿ ಹೋಗೋಣ, ಲೆಟ್ಸ್ ಗೋ. ಅಲ್ಲಿ ಸಿಗ್ತೀವಿ ನಿಮಗೆ ಗೈಸ್. ಅವನಿಗೆ ಬೆಳಗ್ಗೆಯಿಂದ ಒಂದು 10 ಬಲೂನ್ ಕೊಟ್ಟಿದ್ದೀವಿ, ಮತ್ತೆ ಬಂದವನೇ ಬಲೂನ್ ಬೇಕು ಅಂತ. ಇವಾಗ ಮತ್ತೆ ಬಲೂನ್ ಬೇಕಾ ಕೊಟ್ಬಿಡಮ್ಮ. ಕೊಡ್ತವ್ರೆ ಗೈಸ್ ನಮ್ಮಮ್ಮ. ಇನ್ನೇನು ಮಾಡೋಕ್ಕಾಗುತ್ತೆ, ನಾವು ಅದ್ರಲ್ಲಿ ಆಟ ಆಡೋಕ್ಕೂ ಆಗೋಲ್ಲ, ಏನಿಲ್ಲ. ಅಟ್ಲೀಸ್ಟ್ ಆಟ ಆಡೋದಾದ್ರೂ ಕೊಟ್ಬಿಡೋದು. ನೀನು ಬರ್ತೀಯ ಪೋತು ನಾವು ಹೋಗ್ಬೇಕಾದ್ರೆ ಬಂದ್ಬಿಟ್ಟು ಇವನು ಕುತ್ಕೋತವನೆ. ಎಲ್ಲೋ ಹೋಗ್ತಾರೆ ಇವರು, ನನ್ನೂ ಕರ್ಕೊಂಡು ಹೋಗಿ ಅಂತ ಹಠ ಮಾಡ್ತವನು ಫುಲ್ಲು. ಬರ್ತೀಯ ನೀನುವೇ? ಹಾಂ, ನಿನ್ನ ಕರ್ಕೋಗ್ಬೋದು, ಓಡ್ಬಿಟ್ರೆ ನೀನು ಎಲ್ಲಿಗಾದ್ರು ಬುಟ್ಟಿಗೆ ಹಾಕೊಂಡು ಗೈಸ್. ನೋಡಿ ಗೈಸ್, ಇವನು ಹಠ ನೋಡಿ ಗೈಸ್. ಏನು ಬರ್ತೀಯಾ? ಬರ್ತೀನಿ ಗೈಸ್ 2 ಗಾಡೀಲಿ ಹೋಗೋಕ್ಕಾಗಲ್ಲ ಗೈಸ್. ಒಂದೇ ಗಾಡೀಲಿ 3 ಜನ ಹೋಗೋಕ್ಕಾಗಲ್ಲ ಅಲ್ವಾ. 2 ಗಾಡೀಲಿ ಹೋಗೋಣ ಅಂದರೆ ನಮ್ಮ ಅಮ್ಮ ಇವಾಗ ಗಾಡಿ ಓಡ್ಸೋಕ್ಕಾಗಲ್ಲ, ಸ್ವಲ್ಪ ಅವ್ರಿಗೆ ನೈಟ್ ಹೊತ್ತಲ್ಲಿ ಭಯ ಆಗುತ್ತೆ. ಅದಕ್ಕೋಸ್ಕರ ಆಟೋ ಬುಕ್ ಮಾಡ್ತಾಯಿದ್ದೀವಿ, ಆಟೋದಲ್ಲಿ ಹೋಗ್ಬಿಟ್ಟು ಬರೋದು ಅಂತ. ಗೈಸ್ ಫೈನಲಿ ಲೊಕೇಶನ್ ಹತ್ರ ರೀಚ್ ಆಗಿದ್ದೀವಿ. ಪ್ರಶಾಂತ್ ಬಂದವನೇ. ಆಂಟಿ ನಮಸ್ತೆ. ಆಯ್ತು, ಅದಾದ್ಮೇಲೆ ಸಾಫ್ಟ್ ಮಸಾಲೆ ಕೊಟ್ಬಿಡುತ್ತೆ. ಗೈಸ್ ಮೇಲೆ ಹೋಗ್ಬೇಕು ಇವಾಗ. ಗೈಸ್ ಇವಾಗ ಆರ್ಡರ್ ಮಾಡಬೇಕು, ಮೆನ್ಯೂ ನೋಡ್ತಾ ಇದ್ದೀವಿ. ಪ್ಯೂರ್ ಮಂಚೂರಿಯನ್ ಬಂದಿದೆ, ಟೇಸ್ಟ್ ಮಾಡಿದೆ, ಚೆನ್ನಾಗಿದೆ, ಪರವಾಗಿಲ್ಲ. ರೋಟಿ ಮತ್ತು ಪನ್ನೀರ್ ಬಟರ್ ಮಸಾಲ ಬಂದಿದೆ ಗೈಸ್. ಚೆನ್ನಾಗಿ ಬ್ಯಾಟಿಂಗ್ ಮಾಡೋದಷ್ಟೇ ಇವಾಗ. ಫಿಶ್ ಮಶ್ರೂಮ್ ಬಿರಿಯಾನಿ ಬಂದಿದೆ. ಶೇಜ್ವಾನ್ ಫ್ರೈಡ್ ರೈಸ್ ಟ್ರೈ ಮಾಡ್ತಾಯಿದ್ದೀವಿ. ಟೇಸ್ಟ್ ಹೇಗಿದೆ ಅಂತ ಗೊತ್ತಿಲ್ಲ, ಟ್ರೈ ಮಾಡ್ತಾಯಿದ್ದೀವಿ. ಎಲ್ಲ ತಿಂದಾಯಿತು. ವೆಜ್ ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ದೀವಿ, ಇನ್ನೂ ಬಂದಿಲ್ಲ. ಆಯ್ತಾ ಹಾಕಿದ್ದೀವಿ. ಫ್ರೈಡ್ ರೈಸ್ ಅಲ್ಲ, ವೆಜಿಟೇಬಲ್ ನೂಡಲ್ಸ್. ಒಣಗಿಸ್ಕೊಂಡು ಕೂತಿದ್ವಿ, ಇವಾಗ ಬಂತು ನೂಡಲ್ಸ್, ವೆಜಿಟೇಬಲ್ ನೂಡಲ್ಸ್. ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ, ಎಲ್ಲ ಸಕ್ಕತ್ತಾಗಿತ್ತು. ಫುಡ್ಡೆಲ್ಲ ಹೊಟ್ಟೆ ತುಂಬಿಡಿದೆ ಫುಲ್ಲು. ಇವಾಗ ಹೋಗ್ಬಿಟ್ಟು ಒಂದು ಸ್ವಲ್ಪ ಐಸ್ ಕ್ರೀಮ್ ಇಳಿಸ್ಬಿಟ್ರೆ ಇನ್ನೂ ನೆಮ್ಮದಿ. ಗೈಸ್ ಇವಾಗ ಎಲ್ಲರೂ ಫೋಟೋ ಶೂಟ್ ಮಾಡ್ತಾರೆ. ಸೊ ಎಲ್ಲರೂ ಅಂತೀವಿ, ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಇಬ್ಬರು ಫೋಟೋ ಶೂಟ್ ಮಾಡ್ತವ್ರೆ. ಮಾಡ್ಕೊಳ್ಳಿ ಅಂತ ಸುಮ್ಮನೆ ಇದ್ದೀವಿ ನಾವು. ಹಾಂ, ಫೈನಲ್ ಬಿಲ್ ಇದ್ದಾನೆ. ಎಲ್ಲಮ್ಮ ಕಾಶು ಲೆಕ್ಕಾಕು.
ಗೈಸ್ ಚೆನ್ನಾಗಿ ತಿಂದು ಹೊರಡ್ತಾ ಇದ್ದೀವಿ. ಇಲ್ಲೆಲ್ಲ ಪೇಮೆಂಟ್ ಆಯಿತು. ನಾವು ಮುಂದೆ ಪಾರ್ಟಿ ಇವತ್ತು ಬರ್ಡೇ ಪಾರ್ಟಿ ಚಿಕ್ಕದಲ್ಲೇ ಮುಗಿಸ್ಕೊಟ್ರು. ಗೈಸ್ ಇವ್ರದಂತೂ ಫೋಟೋ ತೆಗೆಯೋದಂತೂ ಮುಗಿಯೋದೇ ಇಲ್ಲ ನೋಡಿ. ಹಂಗೆ ಅಂದಿದ ತಕ್ಷಣ ಓಡ್ಬಿಡ್ತವ್ರೆ. ಅದಕ್ಕಾದ್ರೂ ಕ್ಯಾಮ್ರಾ ತೆಗಿಬೇಕು ಡೈಲಿ ಇನ್ಮೇಲೆ. ಗೈಸ್ ಇವಾಗ ಐಸ್ ಕ್ರೀಮ್ ತಿನ್ನೋಕೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ನಾವು ಬರಬೇಕಾದ್ರೆ ನಾವು ಆಟೋದಲ್ಲಿ ಬಂದಿದ್ದು, ಅದಕ್ಕೆ ಐಸ್ ಕ್ರೀಮ್ ತಿನ್ನೋಕ್ಕೆ ಬೇರೆ ಕಡೆ ಹೋಗಿತ್ತು. ಆವಾಗಲೇ ನಾವು ಅಮ್ಮನ ಡ್ರಾಪ್ ಮಾಡ್ಬಿಟ್ಟು ನಾನು ಬಂದೆ. ನಮ್ಮ ಮಕ್ಕಳನ್ನ ಡ್ರಾಪ್ ಮಾಡೋಕ್ಕೆ ಪ್ರಶಾಂತ್ ಹೋಗಿದ್ದ. ಮತ್ತೆ ಇವಾಗ ನನ್ನ ಪಿಕ್ ಮಾಡೋಕ್ಕೆ ಪ್ರಶಾಂತ್ ಬಂದವನು. ಮತ್ತೆ ರೆಡಿ OTP 9960 ಸರ್ ಮೊಬೈಲ್ ನಂಬರ್ ಕೇಳಿಲ್ಲ, OTP ಕೇಳಿದ್ದು. OTPನೇ. ಗೈಸ್ ಪ್ರಶಾಂತ್ ಗಾಡಿ ರೆಡಿ ಮಾಡಿಸ್ಕೊಡೋದೆ ಗೈಸ್. 40,000 ಕೊಟ್ಟು ಫುಲ್ಲು 4 ವರ್ಷಕ್ಕೆ 40,000 ಕೊಟ್ಟಂಥ ಸರ್ವಿಸ್ ಥರ ಮಾಡಿಸೋದಿಲ್ಲ. 40,000 ಸರ್ವಿಸ್ ಮಾಡಿಸೋನು. ಇವಾಗ ಐಸ್ ಕ್ರೀಮ್ ತಿಂತ ಇದ್ದೀವಿ. ನಾನು ಕೊಕೊನಟ್ ತೊಗೊಂಡೆ, ಪ್ರಶಾಂತ್ ಚೀಕು ತೊಗೊಂಡವನೆ, ನಮ್ಮಮ್ಮ ವೆನಿಲಾ, ನಮ್ಮ ಅಕ್ಕ ಮ್ಯಾಂಗೋ ತೊಗೊಂಡವಳೆ. ಚೆನ್ನಾಗಿದೆ ಟೇಸ್ಟ್. ಗೈಸ್ ನಿನ್ನೆ ಬ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಾವು ಮೊಬೈಲ್ ಅಂಗಡಿಗೆ ಬಂದಿದ್ದೀವಿ. ಸೊ ತಿಂಗ್ಳಿಗೆ 4 ಸಲ ಡಿಸ್ಪ್ಲೇ ಹೊಡ್ಕೊಳ್ಳೋನು ಪ್ರಶಾಂತು. ಒಂದು ಡಿಸ್ಪ್ಲೇ ಹಾಕ್ಸೋಕೆ ಬಂದಿದ್ದೀವಿ. ಒಂದು 3 ತಿಂಗಳು 3 ಸಲ ಹಾಕ್ಸೋನು ಡಿಸ್ಪ್ಲೇ. ಮತ್ತು ಇವಾಗ ಇನ್ನೊಂದು ಸಲ ಹಾಕ್ಸೋನು ಡಿಸ್ಪ್ಲೇನ. ಇವನಂತೂ ಕರೆಕ್ಟಾಗಿ ಇಟ್ಕೊಳ್ಳೋಕ್ಕಾಗ. ಏನಾದರೂ ಐಫೋನ್ ತೊಗೊಬಿಟ್ರೆ ಅದನ್ನು ಡಿಸ್ಪ್ಲೇ ಹಾಕ್ಸಿನೇ ಅವ್ನ ಕಾಸಲ್ಲೇ ಹೋಗ್ಬಿಡುತ್ತೆ. ಅವ್ನು ಡಿಸ್ಪ್ಲೇ ಹಾಕ್ಸೋ ಕಾಸಲ್ಲೇ ಒಂದು 17 Pro Max ತೊಗೊಡ್ಬೋದು. ಅಂದರೆ ಐಫೋನ್ ತೊಗೊಂಡ್ರೆ. ಓಪೋನೋ ವಿವೋನೋ ಯಾವುದೋ ಇಟ್ಕೊಂಡವನೆ, ಅದಕ್ಕೇ ಅಷ್ಟು ಸಲ ಡಿಸ್ಪ್ಲೇ ಹೊಡೆದಾಕೋನೆ. ಇನ್ನು ಕಾಸ್ಟ್ಲಿ ಫೋನ್ ತೊಗೊಂಡ್ರೆ ಏನು ಗೊತ್ತಿಲ್ಲ, ಸೀರಿಯಸ್ ಆಗಿ ಗೊತ್ತಿಲ್ಲ. ಗೈಸ್ ಇವಾಗ ನಾವು ಎತ್ತುಗಳದ್ದು ರೇಸ್ ತೊಗೊಳಕ್ಕೆ ಬಂದಿದ್ದೀವಿ. ಎತ್ತುಗಳೆಲ್ಲ ಅಲ್ಲೇ ಇದೆ ನೋಡಿ. ಫಸ್ಟ್ ಟೈಮ್ ಬಂದಿರೋದು. ಯಾವ ಥರ ಇರುತ್ತೆ ನೋಡೋದ ಬನ್ನಿ. ಹಾಕಬೇಕು ಬೇಗ ವರ್ಕವಣ ರಾಸುಗಳನ್ನ. ಅರ್ಜುನ, ನೀಲಾಂಬರಿ, ಅರೂರ ಏನ್ ಕಡೆಯಲ್ಲಿ ಓಡ್ತಿರುವಂತ ರಾಸುಗಳು, ಅದನ್ನ ಚಾಲನೆ ಮಾಡ್ತಿರುವಂತ ಈಗ ನಡೆದಂತ ಪಂದ್ಯದಲ್ಲಿ ಪ್ರಥಮ ಹೊಡೆದಂತ ರಾಸುಗಳು ಆರಕ್ಷಕ ಪ್ರಥಮ ಬಹುಮಾನವಾಗಿ ಪಡೆದಿರ್ತಾರೆ. ಎರಡನೇ ಗೈಸ್ ಫೈನಲಿ ಯಾವುದಾದ್ರು ರೇಸು ಎತ್ತುಗಳ ರೇಸ್ ನೋಡ್ಕೊಬಂದೆ. ಫಸ್ಟ್ ಟೈಮ್ ನೋಡಿದ್ದು ನಾನು. ಸಕ್ಕದಾಗಿತ್ತು. ಕರೆಕ್ಟಾಗಿ ನಾವು ಹೋದಾಗ ಫೈನಲ್ಸ್ ನಡೀತಾಯಿತ್ತು. ಯಾವುದೋ ಒಂದು ಗೆಲ್ತು, ಸಕ್ಕದಾಗಿ ಓಡ್ತಿತ್ತು. ಗೈಸ್ ಇದನ್ನು ತೆಗ್ದೇ ಇಲ್ಲ ಗೈಸ್. 2 ದಿನ ಆಯಿತು, ಇನ್ನೂ ಓಪನ್ ಮಾಡೇ ಇಲ್ಲ, ಅಂದರೆ ತೆಗ್ದಿಟ್ಟೇ ಇಲ್ಲ. ನೆಕ್ಸ್ಟ್ ಯಾವುದಾದ್ರೂ ಬರ್ತಡೇ ಬಂದಾಗ ಅದನ್ನು ಯೂಸ್ ಮಾಡ್ಕೋಬೋದು. ಅದಕ್ಕೆ ಇವಾಗ ನಾನೇ ತೆಗಿಬೇಕು. 2 ದಿನ ಆಯಿತು. ಇದನ್ನು ಹಾಕಿದ್ದು 17th, ಇವತ್ತು 19th, ಇನ್ನೂ ತೆಗ್ದೇ ಇಲ್ಲ. ಸೊ ಇವಾಗಿಂದ ನಾನೇ ತೆಗಿತಾ ಇದ್ದೀನಿ. ಗೋಡೆ ಹುಷಾರು. ಫಸ್ಟ್ ಇದನ್ನ ತೆಗಿಬೇಕಿತ್ತು. ಸುಮ್ಮನೆ ಈ ಕಡೆ ಬಿಡು, ಎಲ್ಲ ಬಿದ್ದೋಗ್ಬಿಡುತ್ತೆ. ಎಲ್ಲ ಕಿತ್ತಾಕ್ಬಿಟ್ಟಿದ್ರ? ಇಲ್ಲ ಕಣೋ, ಕೆಳಗಡೆ ಬಿದ್ದೈತೆ. ಅಯ್ಯೋ ಮಮ್ಮಿ ಮಾತಾಡೋದು ಕೇಳಿಸ್ತಿದೆ. ವೇಸ್ಟ್ ಅಲ್ಲ ವೇಸ್ಟಾ? ನೆಕ್ಸ್ಟು ಮನು ಬರ್ತಡೆಗೆ ನಾನು ಅದರಲ್ಲೇ ಮಾಡ್ತೀನಿ. ಪ್ಲೀಸ್ ದಯವಿಟ್ಟು ಇಡು. ಇಷ್ಟೇ ಗಾಯ್ಸ್, ತೆಗ್ದಿದ್ದಾಯ್ತು. ಬಲೂನ್ಗಳನ್ನ ಹೊಡೆದಾಕ್ಬಿಡೋದು. ಆಮೇಲೆ ಏನಿಲ್ಲ, ಸಿಂಪಲ್. ಲೋ ಮನು ಪ್ಲೀಸ್ ಸುಮ್ಮನಿರು. ಬಿಡ ಹುಡ್ಗಂಗ ಹತ್ರ ಕೊಡೋದ, ಯಾಕೆ ಹೊಡ್ದಾಕ್ತೀಯ? ಬಿಡ ಸಾಕು.
ಗೈಸ್ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನೆಕ್ಸ್ಟ್ ವಿಡಿಯೋ ಬರುತ್ತೆ, ವೆಯ್ಟ್ ಮಾಡ್ತಾ ಇರಿ ಅಲ್ಲಿವರೆಗೂ. ಅಂಟಿಲ್ ದ್ಯಾನ್, ಬೈ ಬಾಯ್.